ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳ ಪುಸ್ತಕದಿಂದ 3ನೇ ಅಧ್ಯಾಯ ಚಾಪ್ಟರ್ 3 ಇದರಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಈ 3ನೇ ಅಧ್ಯಾಯ ಭಾಳ ಆಶೀರ್ವಾದದಾಯಕವಾದಂಥ ಒಂದು ಅಧ್ಯಯನವಾಗಿರ್ತದೆ ಮತ್ತು ಅಧ್ಯಾಯವಾಗಿರ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ 26 ರಹಸ್ಯಗಳು, ಅಥವಾ ಈ ರೀತಿಯಾಗಿ ಹೇಳ್ತೀನಿ, 36 ಆಶೀರ್ವಾದಗಳಿಗೆ 26 ರಹಸ್ಯಗಳು ಅಂತ ಹೇಳ್ಬಿಟ್ಟು 26 ಸೀಕ್ರೆಟ್ಸ್ ಆಫ್ 36 ಬ್ಲೆಸ್ಸಿಂಗ್ಸ್. ಇನ್ನೊಂದು ಸಾರಿ ಹೇಳ್ತೀನಿ, 36 ಆಶೀರ್ವಾದಗಳ 26 ರಹಸ್ಯಗಳು. ಅಂದರೆ 36 ಆಶೀರ್ವಾದಗಳು ಬರಬೇಕಾದ್ರೆ 26 ರಹಸ್ಯಗಳಿವೆ ಅಂತ ಎಲ್ಲನೂ ಈ 3ನೇ ಅಧ್ಯಾಯದಲ್ಲಿನೇ ಇದೆ. 26 ಸೀಕ್ರೆಟ್ಸ್ ಆಫ್ 36 ಬ್ಲೆಸ್ಸಿಂಗ್ಸ್. ಈ 36 ಆಶೀರ್ವಾದಗಳು ಬರಬೇಕಾದ್ರೆ 26 ರಹಸ್ಯಗಳಿವೆ. ಅದು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದು 26 ಸೀಕ್ರೆಟ್ಸ್ ಏನೇನಿದೆ. 36 ಆಶೀರ್ವಾದಕ್ಕೆ 26 ಸೀಕ್ರೆಟ್ಸ್ ಏನಂದರೆ, ಮೊದಲನೆಯದು ಏನಂದರೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಮರೆಯಬೇಡ. ದೇವರ ವಾಕ್ಯ ಮರಿಬಾರದು. 2ನೇದು ದೇವರ ವಾಕ್ಯವನ್ನು ಮನಪೂರ್ವಕವಾಗಿ, ಅದೇ 1ನೇ ವಚನ, ಅದನ್ನು ನಡೆಸಬೇಕು. 3ನೇ ಆಶೀರ್ವಾದ ದೇವರ ವಾಕ್ಯ ಅಥವಾ ದೇವರ ಪ್ರೀತಿ ಸತ್ಯತೆಗಳನ್ನು ನಾವು ಏನು ಮಾಡಬೇಕು, ಕೊರಳಿಗೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು, ಅಂದರೆ ರಿಮೈಂಡರ್ ಥರ, ಒಂದು ನೆಕ್ಲೆಸ್ ಥರ ಇರಬೇಕು. ಮತ್ತು 3ನೇ ವಚನದಲ್ಲಿ ಇನ್ನೊಂದು ಸೀಕ್ರೆಟ್ ಏನಂದರೆ, ಹೃದಯದಲ್ಲಿ ಬರ್ಕೋಬೇಕು. ಹೃದಯ ಎಂಬ ಹಲಗೆಯಲ್ಲಿ ಅದನ್ನು ಬರೆದಿಡಬೇಕು. ಮತ್ತು ಇನ್ನೊಂದು ರಹಸ್ಯ, ಇದು ಭಾಳ ಕಷ್ಟಕರವಾದಂಥದ್ದು, ಆದರೆ ಭಾಳ ಪ್ರಾಮುಖ್ಯವಾದಂಥ ಒಂದು ರಹಸ್ಯ. ಅದೇನಂತ ಹೇಳಿದರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು. ಒಂದು ಪ್ರಶ್ನೆ, ಸ್ವಬುದ್ಧಿಯನ್ನು ಯಾರು ಕೊಟ್ಟಿದ್ದು? ದೇವರೇ. ದೇವರೇ ಕೊಟ್ಟದ್ದನ್ನು ನಾವು ಯಾಕೆ ಆಧಾರ ಮಾಡ್ಕೋಬಾರ್ದು ಎಂಬ ಪ್ರಶ್ನೆ, ಎಂಬ ತರ್ಕಶಾಸ್ತ್ರ ನಮಗೆ ಬರ್ಬೋದು. ಆದರೂ ಕೂಡ ದೇವರೇ ಕೊಟ್ಟಿದ್ದಾಗಿದ್ದರೂ ಅದನ್ನು ಆತ್ಕೋಬೇಕಂತ ದೇವರು ಕೊಟ್ಟಿಲ್ಲ, ಉಪಯೋಗಿಸ್ಕೋಬೇಕು ಅಂತ ಹೇಳಿ ದೇವರು ಕೊಟ್ಟಿದ್ದಾನೆ. ಅದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಸ್ವಬುದ್ಧಿಯನ್ನು ಆಧಾರ ಮಾಡ್ಕೋಬಾರ್ದು. 6ನೇ ರಹಸ್ಯ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡಬೇಕು. ಹೋಲ್ ಹಾರ್ಟೆಡ್ನೆಸ್. ಅರ್ಧ ಮನಸ್ಸಿನಿಂದ ನಾವು ದೇವರಲ್ಲಿ ನಂಬಿಕೆ ಇಡುವುದು ಬೇಡ, ಇರಬಾರ್ದು. 7ನೇ ರಹಸ್ಯ, ಆತನ ಚಿತ್ತಕ್ಕೆ ವಿಧೇಯರಾಗಿರುವುದು. ಎಲ್ಲ ನಡವಳಿಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಿರುವಂಥದ್ದು ಭಾಳ ಪ್ರಾಮುಖ್ಯ. ಮತ್ತು 8ನೇ ಆಶೀರ್ವಾದ ಅಥವಾ 8ನೇ ರಹಸ್ಯ, 36 ಆಶೀರ್ವಾದಕ್ಕೆ 26 ರಹಸ್ಯಗಳಂತ ನಾವು ನೋಡಿದ್ವಲ್ಲ. 8ನೇ ರಹಸ್ಯ ಏನಂದರೆ, ನೀನೇ ಬುದ್ಧಿವಂತ ಅಂತ ಎಣಿಸ್ಕೋಬಾರ್ದು. ಅದನ್ನು 7ನೇ ವಚನದಲ್ಲಿ ನಾವು ನೋಡ್ತೇವೆ. ಕೆಲವು ಸಾರಿ ನಾನು ಬುದ್ಧಿವಂತನಲ್ಲ, ನಾನೇ ಬುದ್ಧಿವಂತ, ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ನನ್ನ ಸರ್ಕಲ್ನಲ್ಲಿ, ನನ್ನ ಮನೆಯಲ್ಲಿ ಎಂಬಂಥ ವಿಚಾರ ನಮಗೆ ಇರುವ ಸಾಧ್ಯತೆ. 9ನೇದಾಗಿ ಯೆಹೋವನಿಗೆ ಭಯಪಡಬೇಕು. ಇದು ಇನ್ನೊಂದು ಸೀಕ್ರೆಟ್. 36 ಆಶೀರ್ವಾದಗಳ ಸೀಕ್ರೆಟು 26 ಸೀಕ್ರೆಟ್ಗಳಾಗಿದೆ. ಅದರಲ್ಲಿ
ಈಗ 9ನೇದು ನಾವು ನೋಡಿಕೊಂಡಿದ್ವಿ, ಯೆಹೋವನಿಗೆ ಭಯಪಟ್ಟು ಇರುವಂಥದ್ದು ಕೆಟ್ಟದ್ದನ್ನು ತೊರೆದು ಬಿಡೋದು. ಆನಂತರ 9ನೇ ವಚನದಲ್ಲಿ ಆದಾಯದಿಂದ, ನಮಗೆ ಆದಾಯ ಇದೆ, ಸ್ಯಾಲ್ರಿ ಅಥವಾ ಹಣ, ನಮಗೆ ಬರುವಂಥ ಆದಾಯದಿಂದ ನಾವು ಏನು ಮಾಡಬೇಕು? ದೇವರನ್ನು ಸನ್ಮಾನಿಸಬೇಕು. ನಮ್ಮ ಆದಾಯದಿಂದ ದೇವರನ್ನು ಸನ್ಮಾನಿಸಲಿಕ್ಕೆ ಸಾಧ್ಯವೇ? ಸಾಧ್ಯ. ನಮ್ಮ ಹಣದಿಂದ ದೇವರನ್ನು ಸನ್ಮಾನಿಸೋದಕ್ಕೆ ಸಾಧ್ಯವೇ? ಸಾಧ್ಯ. ಪ್ರಥಮ ಫಲದಿಂದ ದೇವರನ್ನು ಸನ್ಮಾನಿಸುವುದಕ್ಕೆ ಸಾಧ್ಯವೇ? ಸಾಧ್ಯ. 11ನೇ ರಹಸ್ಯವಿದು. ಆಮೇಲೆ ಈ ರೀತಿಯಾಗಿ ನಾವು ಮಾಡುವಾಗ ನಡೆಯುವಂಥದ್ದು ಏನೆಂಬುದಾಗಿ ನೋಡುವಾಗ, ಹೌದು, ರಹಸ್ಯಗಳು ಒಂದೊಂದಾಗಿ ನಾವು ಮುಂದುವರಿಸೋಣ. ಇನ್ನು ಕೆಲವು ರಹಸ್ಯಗಳು ಇರುವಂಥದ್ದನ್ನು, ಸೀಕ್ರೆಟ್ಸ್. ಹೌದು, ನಮಗೆ ಪ್ರಥಮ ಫಲ ಆಯ್ತಲ್ವಾ? ಹೀಗೆ ಮಾಡಿದರೆ ಖನಿಜಗಳು ಸಮೃದ್ಧಿ, ಹೌದು, ಸಮೃದ್ಧಿಯಾಗಿ ದೇವರು ನಮಗೆ ಕೊಡ್ತಾನೆ. ಅದನ್ನು ಕೂಡ ಒಂದು ರಹಸ್ಯನೇ. ಮತ್ತು ಹಾಗೆ ಮುಂದುವರೆಕೊಂಡು ಹೋದರೆ 11ನೇ ವಚನ, ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದಂತೆ. ತಾತ್ಸಾರ ಮಾಡಬಾರ್ದು. ಕೆಲವು ಸಾರಿ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ, ದೇವರು ಶಿಕ್ಷೆ ಕೊಡುವಾಗ ಅದನ್ನು ಅಸಡ್ಡೆ ಮಾಡ್ತೇವೆ, ತಾತ್ಸಾರ ಮಾಡ್ತೇವೆ. ನನಗೊಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು ಎಲ್ಲಿದೆ ಅಂತ ಹೇಳಿದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಮಾತು ಇದು. ಹೈದರಾಬಾದ್ನಲ್ಲಿ ಇದ್ದಾಗ ಒಂದು ಸಾರಿ ಈ ವಾಕ್ಯ ನಾನು ಓದಿದಾಗ ಭಾಳ ಉತ್ತೇಜನವಾಯಿತು. ಅದು ಏನೆಂಬುದಾಗಿ ನೋಡೋಣ ಬನ್ನಿರಿ. 12:5 ಇಬ್ರಿಯರಿಗೆ ಬರೆದ ಪತ್ರಿಕೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಹೌದು, ತಾತ್ಸಾರ ಮಾಡಬಾರ್ದು. ಮತ್ತು ಅದು ಒಂದು ರಹಸ್ಯ. ನಾಟ್ ನೆಗ್ಲೆಕ್ಟಿಂಗ್ ದ ಲಾರ್ಡ್ಸ್ ಕರೆಕ್ಷನ್ ಇಸ್ ಅ ಸೀಕ್ರೆಟ್ ಆಫ್ 36+6. ಮತ್ತು ಹಾಗೆ ಮುಂದುವರೆದರೆ, ಗದರಿಸುವಾಗ, ಆತನು ಗದರಿಸುವಾಗ ಆತನು ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಗದರಿಸ್ತಾನಂತ್ರಿ. ಅದು 12ನೇ ವಚನದ 2ನೇ ಭಾಗ. ಜ್ಞಾನೋಕ್ತಿ 3, ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ 12. ತಾನು ಪ್ರೀತಿಸುವವರನ್ನೇ ಆತನು ಗದರಿಸ್ತಾನೆ. ಹಾಗೆ ಮುಂದುವರೆದರೆ, ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ, ಹಾಗಾದರೆ ಹಿಡ್ಕೋಬೇಕು, ಪಡ್ಕೋಬೇಕು, ಮರಿಬಾರ್ದು, ಅದನ್ನು ಹಿಡ್ಕೊಳ್ಬೇಕು ಅಂತ. ಮತ್ತು 18ನೇ ವಚನದ 2ನೇ ಭಾಗದಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ಅದೇನಂತ ಹೇಳಿದ್ರೆ, ಅವಲಂಬಿಸಬೇಕು ಜ್ಞಾನವನ್ನು. ಜ್ಞಾನ ಅಂದರೆ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಸರಿ, ಹಾಗೆ ಮುಂದುವರೆದರೆ ನಾವು ಇನ್ನೊಂದು ನೋಡ್ತೀವಿ. ಅದೇನೆಂದರೆ, ಭದ್ರವಾಗಿ ಇಟ್ಕೊಳ್ಬೇಕು. 21ನೇ ವಚನ. 21ನೇ ವಚನದ 2ನೇ ಭಾಗದಲ್ಲಿ ದೃಷ್ಟಿ ಅದರ ಮೇಲೆ ತಪ್ಪದೇ ಇರಬೇಕಂತೆ, ಜ್ಞಾನದ ಮೇಲೆ. ಇದು ಕೂಡ ಇನ್ನೊಂದು ರಹಸ್ಯ. ಮತ್ತು ಉಪಕಾರ ಮಾಡಲಿಕ್ಕೆ ನಮ್ಮ ಕೈಯಿಂದ ಆದಷ್ಟು ಅದನ್ನು ಮಾಡಬೇಕು. ಇದು ಕೂಡ ಇನ್ನೊಂದು ರಹಸ್ಯ. ಯಾವುದಕ್ಕೆ? 36 ಬ್ಲೆಸ್ಸಿಂಗ್ಸ್ಗೆ ಈ 26 ಕಂಡೀಷನ್ಸ್, ಅಥವಾ ಅದು ಒಂದು ನಿಬಂಧನೆಯಾಗಿ ತೆಗೆದುಕೊಳ್ಳೋದಕ್ಕಿಂತಲೂ ಅದನ್ನು ಒಂದು ರಹಸ್ಯವಾಗಿ ತೆಗೆದುಕೊಳ್ಳೋದು ಒಳ್ಳೆಯದೇನು. ಮತ್ತು ಇನ್ನೊಂದು ರಹಸ್ಯ ಏನಂತ ಹೇಳಿದ್ರೆ, ಹೋಗ್ಬಾ ಅಂತ ಹೇಳ್ಬಿಟ್ಟು ಪೋಸ್ಟ್ಪಾನ್ ಮಾಡಬಾರ್ದು ನಾವು. 28ನೇ ವಚನದಲ್ಲಿ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡ್ತೀನಿ ಅಂತ ಹೇಳಬಾರ್ದಂತೆ. ಯಾಕಂದರೆ ಕೈಯಲ್ಲಿ ಸಾಧ್ಯವಾಗ್ತದೆ. ಪೋಸ್ಟ್ಪಾನ್ ಮಾಡಬಾರ್ದು, ಅದೊಂದು ರಹಸ್ಯ. ನೆರೆಯವನಿಗೆ ಕೇಡು ಕಲ್ಪಿಸಬಾರ್ದು, 29ನೇ ವಚನ. ಅದು 22ನೇ ರಹಸ್ಯ. ಮತ್ತು ಅಪಕಾರ ಮಾಡಿದವರು ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ, ಅವರ ಹತ್ರ ಜಗಳ ಮಾಡಬಾರ್ದು, 30ನೇ ವಚನ. ಅದು 23ನೇ ರಹಸ್ಯವಾಗಿರ್ತದೆ.
24ನೇ ರಹಸ್ಯ ಏನಂದರೆ ಹೊಟ್ಟೆ ಕಿಚ್ಚುಪಡಬಾರ್ದು. ಅದನ್ನೂ ಒಂದು ರಹಸ್ಯನ ಹೌದು. ಯಾವುದಕ್ಕೆ? 36 ಆಶೀರ್ವಾದಗಳಿಗೆ ಅದು ರಹಸ್ಯ. ಮತ್ತು ಇತರರ ನಡತೆಯನ್ನು ನಾವು ಅನ್ವಯಿಸಿಕೊಳ್ಳುವಂಥದ್ದು ಬೇಕಾಗಿಲ್ಲ, ಅನುಸರಿಸಬೇಕಾಗಿಲ್ಲ. ಆದ ಕಾರಣ ಅದು ಕೂಡ ಒಂದು ರಹಸ್ಯ ಅಂತ ಹೇಳ್ಬೋದು. ಮತ್ತು ಹಾಗೆ ಮುಂದುವರೆದರೆ ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು. ಅದಕ್ಕಿಂತ ಮುಂಚೆ ಒಂದು ಮಾತಿದೆ, ಭಾಳ ಚೆನ್ನಾಗಿದೆ. ಅದು ಸೀಕ್ರೆಟ್, ದೊಡ್ಡ ರಹಸ್ಯ ಇದು. ಏನಂದರೆ ದೀನರಿಗಾದರೂ ದೇವರು ತನ್ನ ಕೃಪೆ ಕೊಡ್ತಾನಂತ. ಅದು ಒಂದು 26ನೇ ರಹಸ್ಯ, ದೀನತ್ವ. ಸರಿ, 26 ರಹಸ್ಯಗಳನ್ನು ನಾವು ನೋಡ್ಕೊಂಡಿದ್ವಿ. ಯಾವುದಕ್ಕೆ 26 ರಹಸ್ಯಗಳು? 36 ಆಶೀರ್ವಾದಗಳಿಗೆ 26 ರಹಸ್ಯಗಳು. 26 ರಹಸ್ಯಗಳು ನೋಡಿಬಿಟ್ಟಿದ್ದು. ಈಗ ಬೇಗ 36 ಆಶೀರ್ವಾದಗಳನ್ನು ನೋಡ್ಕೊಳ್ಳೋಣ. ಮೊದಲನೇ ಆಶೀರ್ವಾದ ಏನಂತ ಹೇಳಿದರೆ, ಜ್ಞಾನ ನಮಗೆ ದಿನಗಳನ್ನು ಹೆಚ್ಚಿಸ್ತವೆ. 2ನೇ ವಚನ. ಆಯುಷ್ಯವನ್ನು ವೃದ್ಧಿ ಮಾಡ್ತದೆ. 2ನೇ ಆಶೀರ್ವಾದ. ಸುಕ್ಷೇಮವನ್ನು ನಮಗೆ ಉಂಟು ಮಾಡ್ತದೆ. 2ನೇ ವಚನದ 2ನೇ ಭಾಗ. 3ನೇ ಆಶೀರ್ವಾದ, ಪ್ರೀತಿ, ಸತ್ಯತೆಗಳು, ಅವು ಕೂಡ ಆಶೀರ್ವಾದವಾಗಿದೆ. 4ನೇದಾಗಿ. 5ನೇದಾಗಿ ದೇವರ ದಯೆ ಸಿಗ್ತದೆ. 4ನೇ ವಚನ ಪ್ರಕಾರ ಅದು 5ನೇ ಆಶೀರ್ವಾದ. ದೇವರ ದಯೆ ಮಾತ್ರ ಅಲ್ಲ, ಮನುಷ್ಯರ ದಯೆನೂ ಸಿಗ್ತದೆ. 6ನೇ ಆಶೀರ್ವಾದ. 36 ಆಶೀರ್ವಾದಗಳು ಇದೆಯಲ್ವ, ಅದರಲ್ಲಿ 6 ಆಶೀರ್ವಾದ ನೋಡಿಕೊಂಡು ಇನ್ನೂ 30 ಆಶೀರ್ವಾದಗಳಿದೆ. ಬೇಗ ನಾವು ನೋಡಬೇಕಾಗ್ತದೆ. 3ನೇ ಅಧ್ಯಾಯದಲ್ಲಿ 36 ಆಶೀರ್ವಾದಗಳ 26 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. 7ನೇದಾಗಿ ದೇವರು ಮಾರ್ಗ ಸರಾಗಮ ಮಾಡ್ತಾನೆ. 6ನೇ ವಚನ. ಮಾರ್ಗ ಸರಾಗವಾಗುವುದು ಕೂಡ 7ನೇ ಆಶೀರ್ವಾದ. 8ನೇ ಆಶೀರ್ವಾದ ಆರೋಗ್ಯ. ಭಾಳ ಇಂಪಾರ್ಟೆಂಟ್ ಅಲ್ವಾ? 8ನೇ ವಚನದಲ್ಲಿ ಇರುವಂಥದ್ದು ದೇಹಕ್ಕೆ ಆರೋಗ್ಯ ಸಿಗ್ತದೆ. ಮತ್ತು ದೇಹಕ್ಕೆ ಮಾತ್ರ ಅಲ್ಲ, ಬಾಡಿಗೆ ಮಾತ್ರ ಅಲ್ಲ, ಎಲುಬುಗಳಿಗೆ ಸಾರವು ಕೂಡ ಉಂಟಾಗ್ತದೆ. ಅದು 9ನೇ ಆಶೀರ್ವಾದ. 10ನೇ ಆಶೀರ್ವಾದ ದೇವರ ಪ್ರೀತಿ. 12ನೇ ವಚನದಲ್ಲಿ ನಾವು ನೋಡ್ತೇವೆ, ಪ್ರೀತಿಸುವವನನ್ನೇ ಗದರಿಸ್ತಾನೆ. ಹಾಗಾದರೆ ದೇವರ ಪ್ರೀತಿಯನ್ನು ತೋರಿಸ್ತದೆ. 11ನೇ ಆಶೀರ್ವಾದ ಧನ್ಯತೆ. 13ನೇ ವಚನ ಧನ್ಯತೆ. ವಿವೇಕ ಸಂಪಾದಿಸಿಕೊಳ್ತೀವಿ, ಜ್ಞಾನ ಪಡ್ಕೊಳ್ತೀವಿ, ವಿವೇಕನೂ ಸಂಪಾದಿಸಿಕೊಳ್ತೀವಿ. 11, 12 ಆಶೀರ್ವಾದಗಳು. 13ನೇ ಆಶೀರ್ವಾದ ಬೆಳ್ಳಿಗಿಂತಲೂ ಹೆಚ್ಚಾದದ್ದು ಸಿಗ್ತದೆ. 14ನೇ ಆಶೀರ್ವಾದ 14ನೇ ವಚನದಲ್ಲಿನೇ ಇದೆ. ಅದೇನಂತ ಹೇಳಿದರೆ, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ನಮಗೆ ಸಿಕ್ಬಿಡ್ತದೆ, ಜ್ಞಾನ. 14ನೇ ಆಶೀರ್ವಾದ. 15ನೇ ಆಶೀರ್ವಾದ ಹವಳಕ್ಕಿಂತಲೂ ಅಮೂಲ್ಯವಾದಂಥ ಜ್ಞಾನ ನಮಗೆ ಸಿಗ್ತದೆ. ಜ್ಞಾನದಲ್ಲಿ ಅದು ಬೇರೆ ಬೇರೆ ಸ್ಟೇಜಸ್ ಅಂತ ಹೇಳ್ಬೋದು. ಆಮೇಲೆ 15ನೇ ವಚನದಲ್ಲಿ ಇಷ್ಟ ವಸ್ತುಗಳೆಲ್ಲಕ್ಕಿಂತಲೂ ಸಮವಲ್ಲದಂಥ ಆಶೀರ್ವಾದ ನಮಗೆ ಸಿಗ್ತದೆ. ಹೌದು, ಬಲಗೈಯಲ್ಲಿ ದೀರ್ಘಾಯುಷ್ ಎಂಬುದು ಇನ್ನೊಂದು ಆಶೀರ್ವಾದ. ಈಗಾಗಲೇ ಸ್ವಲ್ಪ ಟಚ್ ಆಗಿದೆ. 16ನೇ ವಚನದಲ್ಲಿ ಧನವು ಘನತೆಯು ಕೂಡ ನಮಗೆ ಸಿಗ್ತದೆ. 18, 19 ಆಶೀರ್ವಾದಗಳು. 17ನೇ ವಚನದಲ್ಲಿ ಸುಖಕರವಾದಂಥದ್ದು ಆಶೀರ್ವಾದ, 20ನೇ ಆಶೀರ್ವಾದ. ಮತ್ತು 17ನೇ ವಚನದ 2ನೇ ಭಾಗದಲ್ಲಿ ಸಮಾಧಾನ ಎಂಬ ಆಶೀರ್ವಾದ, ಅದು 21ನೇ ಆಶೀರ್ವಾದ. ಮತ್ತು 18ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ, ಅದು ಭಾಳ ಚೆನ್ನಾಗಿದೆ. 22ನೇ ಆಶೀರ್ವಾದ. ಅದು ಯಾವುದಂದರೆ ಜೀವವೃಕ್ಷ, ಜೀವಮರ ನಮಗೆ ಸಿಗ್ತದಂತೆ. ಮತ್ತು 2ನೇ ಭಾಗದಲ್ಲಿ ಧನ್ಯತೆ
ಎಂಬುದಾಗಿ 23ನೇ ಆಶೀರ್ವಾದ. 24ನೇ ಆಶೀರ್ವಾದ 22ನೇ ವಚನದಲ್ಲಿದೆ. 22ನೇ ವಚನದಲ್ಲಿ 24ನೇ ಆಶೀರ್ವಾದ ಇದೆ. ಅದೇನೆಂದರೆ ಜೀವ, ದೇವರ ಜೀವ, ಅದೂ ಆಶೀರ್ವಾದವೇ. ಮತ್ತು ಅದೇ ವಾಕ್ಯದಲ್ಲಿ ಕೊರಳಿಗೆ ಭೂಷಣ 25ನೇ ಆಶೀರ್ವಾದ. 23ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ, 26ನೇ ಆಶೀರ್ವಾದ. ಅದೇನಂತ ಹೇಳಿದ್ರೆ ಎಡವುವುದಿಲ್ಲ. ಕೀರ್ತನೆ 105:30ನೇ ವಚನದಲ್ಲಿ ಒಬ್ಬರು ಎಡವಲಿಲ್ಲ ಅಂತ್ರಿ, ಸುಮಾರು 40-50 ಲಕ್ಷ ಜನರಲ್ಲಿ. ಆಶ್ಚರ್ಯ ಅಲ್ವಾ? 27ನೇ ಆಶೀರ್ವಾದ 23ನೇ ವಚನದಲ್ಲಿ ಇರುವಂಥದ್ದು ನಿರ್ಭಯವಾಗಿರುವುದು. ಮತ್ತು 24ನೇ ವಚನದಲ್ಲಿ 28ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದ್ರೆ ಹೆದರಿಕೆ ಇಲ್ಲ. ಹೆದರಿಕೆ ಇರುವುದಿಲ್ಲ. ಮತ್ತು ಸುಖವಾಗಿ ನಿದ್ರೆ ಮಾಡುವಿ 29ನೇದು. ಕೆಲವರು ಗೋಳಿಗೆ ತಿನ್ನದೇ ನುಂಗದೇ ಒಳ್ಳೆ ನಿದ್ರೆ ಬರಲ್ಲ. ಆದರೆ ಜ್ಞಾನದ ಆಶೀರ್ವಾದ ಸುಖವಾಗಿ ನಿದ್ರೆ ಮಾಡುವಿ. 30ನೇದು ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭುವಂಥ ನಾಶನಕ್ಕಾಗಲಿ ಅಂಜೋದಿಲ್ಲ ಎಂಬ ಆಶೀರ್ವಾದ. 31ನೇ ಆಶೀರ್ವಾದ. 32ನೇ ಆಶೀರ್ವಾದ 26ನೇ ವಚನದಲ್ಲಿದೆ, ಕಾಪಾಡುವಿಕೆ. ಮತ್ತು 32ನೇ ವಚನದಲ್ಲಿ ದೇವರ ಸ್ನೇಹ, 33ನೇ ವಚನದಲ್ಲಿ ಆಶೀರ್ವಾದ, ನಿವಾಸದ ಆಶೀರ್ವಾದ ಮತ್ತು ಕೃಪೆ ಎಂಬ ಆಶೀರ್ವಾದ, ಬಾಧ್ಯತೆ ಎಂಬ ಆಶೀರ್ವಾದ 35ನೇ ವಚನ. 36ನೇ ಆಶೀರ್ವಾದ ಅದು. ಈ ರೀತಿಯಾಗಿ 36 ಆಶೀರ್ವಾದಗಳು ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಸಿಗ್ತದೆ. ಎಂಥವರಿಗೆ ಅಂದರೆ 26 ರಹಸ್ಯಗಳನ್ನು ತಿಳ್ಕೊಂಡಂಥವರಿಗೆ. ಆ ರೀತಿಯಾಗಿ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.